ಇಲ್ಲ ಅಂತ ವಿಜೇಂದ್ರ ಹೇಳ್ತಾರೆ ಸರ್. ದಯವಿಟ್ಟು ವಿಜೇಂದ್ರ ಅದು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ರು ಅದು ನಾನು ಇವತ್ತು ಬಂದಿರೋದು ಏನಂತ ಹೇಳ್ಬಿಟ್ರೆ ಈ ಸಬ್ಸ್ಟೇಷನ್ ಇನಾಗ್ರೇಷನ್ ಅಲ್ಲ ಸಬ್ಸ್ಟೇಷನ್ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀವಿ. ರೈತರಿಗೆ ಮಾಡುವಂಥ ಕಾರ್ಯಕ್ರಮನ ಬಂದಿದ್ದೀವಿ. ನೀವು ಅದರ ವಿಚಾರದಲ್ಲಿ ಏನಾದ್ರು ಪ್ರಶ್ನೆ ಇದ್ದರೆ ನಾನು ಉತ್ತರ ಕೊಡ್ತೀನಿ. ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅದು ಸಮೇತ ನನಗೆ ಅದು ಅಥರೈಸ್ ಮಾಡಲಿಲ್ಲ ನಿಮ್ಮ ಸರ್ಕಾರಕ್ಕೆ ನೋಡಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಇದ್ದಾರೆ, ಹೈಕಮಾಂಡ್ ಇದ್ದಾರೆ, KPCC ಅಧ್ಯಕ್ಷರಿದ್ದಾರೆ. ಅವರು ಸೇರಿಬಿಟ್ಟು ತೀರ್ಮಾನ ತಗೊಂಡು ನಮ್ಮನ್ನೇನು ಕೇಳ್ಬಿಟ್ಟು ಮಾಡೋದಿಲ್ಲ ಅದನ್ನು. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಶೆಟ್ಟರ್ ಅವರು ಆರೋಪ ಮಾಡಿದ್ದಾರೆ. ನಿಮ್ಮ ಸರ್ಕಾರ ಹಂಗಿದೆಯಾ? ನೋಡಿ, ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಅವ್ರು ಏನಾದರೂ ಇದ್ದಿರ್ಬಿಟ್ಟು ದಾಖಲೆ ಕೊಡಲಿ, ನಾವು ಅದರಲ್ಲಿ ತನಿಖೆ ಮಾಡಿಸ್ಬಿಟ್ಟು ಯಾರು ತಪ್ಪಿಸಿದ್ರು ಅವ್ರ ಕ್ರಮ ತೆಗೆದುಕೊಳ್ಳುವಂಥ ವಿಚಾರ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮಾಡ್ತಾರೆ. ಏನು ಅಲ್ರಿ, ನಾವು ನಿಮಗೆಲ್ಲ ಗೊತ್ತು, ನಾನು ಹೇಳ್ಬೇಕಾದ್ರು ಸಂವಿಧಾನದ ಮೇಲೆ ನಮ್ಮ ರಾಷ್ಟ್ರ ನಡೀತಾ ಇರೋದು. ಆ ಸಂವಿಧಾನವೇ ಬೇಡ ಅಂದ್ಬಿಟ್ಟು ಯಾರಾದ್ರು ಹೇಳಿದ್ರೆ ಅವರಿಗೆ ಮಾತ್ರ ಇದು ಒಂಥರ ಕೈಯಲ್ಲಿ ಹಿಡ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ ಹೊರತು ಸಂವಿಧಾನದ ಮೇಲೆ ನಮ್ಮ ರಾಷ್ಟ್ರ ಇವರು ನಡೀತಾ ಇರೋದು. ಈಗ ಪ್ರಿಯಾಂಕ್ ಖರ್ಗೆ ಅವರನ್ನ ರಾಜೀನಾಮೆ ಕೊಡಲೇಬೇಕು ನೀವು ಎರಡು ವಿಚಾರ ನಿಮ್ಗೆ ಗೊತ್ತಲ್ಲ. ಒಂದು DK ರವಿಯವ್ರ ವಿಚಾರ, ಗಣಪತಿ ನೀವೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅಸೆಂಬ್ಲಿಯಲ್ಲಿ ಕೂತರು, ಮಲಗಿದರು, ಇದೆಲ್ಲ ಮಾಡಿದರು. ನಾನು ಆ ಗಣಪತಿ ವಿಚಾರ ರಾಜೀನಾಮೆ ಕೊಟ್ಟಿದ್ದೆ. ಈಗ ಅಲ್ಲಿನ CID ರಿಪೋರ್ಟ್ ಕೊಟ್ಟರು, CBI ಕೋಸ ರಿಪೋರ್ಟ್ ಕೊಟ್ಟರು. ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಎಲ್ಲ ಇದು ಮಾಡೋ ಆಗಲಿಲ್ವಾ? ಇವರು ಆವತ್ತು ಎಷ್ಟು ಮಾಡಿದ್ರು ಅದನ್ನು ಯಾರಾದರೂ ಮತ್ತೆ ಅದರ ವಿಚಾರ ಮಾತಾಡಿದಾರ? ಪ್ರಿಯಾಂಕ ಖರ್ಗೆಗೂ ಅದಕ್ಕೆ ಯಾವ ಸಂಬಂಧ ಬರ್ತದೆ? ಈಗ ನೋಡಿ, ಅವಶ್ಯಕತೆ ಇಲ್ಲ. ನನ್ನ ಚೀಫ್ ಮಿನಿಸ್ಟರ್ ಅವತ್ತು ರಾಜೀನಾಮೆ ಕೊಡಬೇಡಿದ್ದೆ, ಇವರು ಹೈಕಮಾಂಡ್ ಮಾಡಬೇಡಿದ್ದು. ನಾನು ಅವತ್ತು ಒಂದು ಏನಾಗಿದೆ, ಆ DK ರವಿ ವಿಚಾರದಲ್ಲಿ ಸಮೇತ ಹಗಲು ರಾತ್ರಿ ಇವರು ಧರಣಿ ಮಾಡಿದಾರಲ್ಲ. ಗಣಪತಿ ವಿಚಾರದಲ್ಲಿ ನನಗೆ ಗೊತ್ತಿತ್ತು, ನಾನು ಏನೂ ಮಾಡಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಕೊಟ್ಟೆ. CID ಎನ್ಕ್ವೈರಿ ಆಯಿತು, ಇಮಿಡಿಯೇಟಾಗಿ ರಿಪೋರ್ಟ್ ಆಯಿತು, ಬಂದೆ. ಮತ್ತು CBIಗೆ ಹೋದರು, ಸುಪ್ರೀಂ ಕೋರ್ಟಿಗೆ ಹೋದರು. ಏನಾಯಿತು? CBI ನಾವೇ ಕೊಟ್ಟಿದ್ದು. CBIಗೆ ನಾವೇ ಕೊಟ್ಟಿದ್ದೀವಿ. ಏನಾಯಿತು? DK ರವಿ ವಿಚಾರದಲ್ಲಿ. ಅದಕ್ಕೆ ಇದೆಲ್ಲ ಅವರು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಹೇಳ್ತಾರೆ ಹೊರತು ಅದು ಲಾಜಿಕ್ ಎಂಟ್ರಿ ತನಕ ಮಾಡಿದಾರ. ಈಗ ಸುಪ್ರೀಂ ಕೋರ್ಟಲ್ಲಿ ಹೇಳಿದಾರಲ್ಲ ಗಣಪತಿ ವಿಚಾರ ಒಂದು ದಿವಸ ಅದು ರಿಗ್ರೆಟ್ ಮಾಡಿದಾರ. ನಾವು ಹೇಳಿದ್ದು ತಪ್ಪಂದಿಟ್ಟು ಹೇಳಿದಾರ. ನೀವು ಮತ್ತೆ ಯಾಕೆ ಪದೇ ಪದೇ ಅವರು ಹೇಳಿದಾರೆ ಅಂದ್ಬಿಟ್ಟು ಅವ್ರು ಹೇಳೋದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅದಕ್ಕೆ. ಇಲ್ಲ ಅಂತ ವಿಜೇಂದ್ರ ಹೇಳ್ತಾರೆ ಸರ್. ದಯವಿಟ್ಟು ವಿಜೇಂದ್ರ ಅದು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ರು ಅದು ನಾನು ಇವತ್ತು ಬಂದಿರೋದು ಏನಂತ ಹೇಳ್ಬಿಟ್ರೆ ಈ ಸಬ್ಸ್ಟೇಷನ್ ಇನಾಗ್ರೇಷನ್ ಅಲ್ಲ ಸಬ್ಸ್ಟೇಷನ್ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀವಿ. ರೈತರಿಗೆ ಮಾಡುವಂಥ ಕಾರ್ಯಕ್ರಮನ ಬಂದಿದ್ದೀವಿ. ನೀವು ಅದರ ವಿಚಾರದಲ್ಲಿ ಏನಾದ್ರು ಪ್ರಶ್ನೆ ಇದ್ದರೆ ನಾನು ಉತ್ತರ ಕೊಡ್ತೀನಿ. ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅದು ಸಮೇತ ನನಗೆ ಅದು ಅಥರೈಸ್ ಮಾಡಲಿಲ್ಲ. ನಿಮ್ಮ ಸರ್ಕಾರಕ್ಕೆ ನೋಡಿ, ಅದಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಇದ್ದಾರೆ, ಹೈಕಮಾಂಡ್ ಇದ್ದಾರೆ, KPCC ಅಧ್ಯಕ್ಷರಿದ್ದಾರೆ. ಅವರು ಸೇರಿಬಿಟ್ಟು ತೀರ್ಮಾನ ತಗೊಂಡು ನಮ್ಮನ್ನೇನು ಕೇಳ್ಬಿಟ್ಟು ಮಾಡೋದಿಲ್ಲ ಅದನ್ನು. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಶೆಟ್ಟರ್ ಅವರು ಆರೋಪ ಮಾಡಿದ್ದಾರೆ. ನಿಮ್ಮ ಸರ್ಕಾರ ಹಂಗಿದೆಯಾ? ನೋಡಿ, ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಅವ್ರು ಏನಾದರೂ ಇದ್ದಿರ್ಬಿಟ್ಟು ದಾಖಲೆ ಕೊಡಲಿ, ನಾವು ಅದರಲ್ಲಿ ತನಿಖೆ ಮಾಡಿಸ್ಬಿಟ್ಟು ಯಾರು ತಪ್ಪಿಸಿದ್ರು ಅವ್ರ ಕ್ರಮ ತೆಗೆದುಕೊಳ್ಳುವಂಥ ವಿಚಾರ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮಾಡ್ತಾರೆ. ಏನು ಅಲ್ರಿ, ನಾವು ನಿಮಗೆಲ್ಲ ಗೊತ್ತು, ನಾನು ಹೇಳ್ಬೇಕಾದ್ರು ಸಂವಿಧಾನದ ಮೇಲೆ ನಮ್ಮ ರಾಷ್ಟ್ರ ನಡೀತಾ ಇರೋದು. ಆ ಸಂವಿಧಾನವೇ ಬೇಡ ಅಂದ್ಬಿಟ್ಟು ಯಾರಾದ್ರು ಹೇಳಿದ್ರೆ ಅವರಿಗೆ ಮಾತ್ರ ಇದು ಒಂಥರ ಕೈಯಲ್ಲಿ ಹಿಡ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ ಹೊರತು ಸಂವಿಧಾನದ ಮೇಲೆ ನಮ್ಮ ರಾಷ್ಟ್ರ ಇವರು ನಡೀತಾ ಇರೋದು. ಈಗ ಪ್ರಿಯಾಂಕ್ ಖರ್ಗೆ ಅವರನ್ನ ರಾಜೀನಾಮೆ ಕೊಡಲೇಬೇಕು ನೀವು ಎರಡು ವಿಚಾರ ನಿಮ್ಗೆ ಗೊತ್ತಲ್ಲ. ಒಂದು DK ರವಿಯವ್ರ ವಿಚಾರ, ಗಣಪತಿ ನೀವೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅಸೆಂಬ್ಲಿಯಲ್ಲಿ ಕೂತರು, ಮಲಗಿದರು, ಇದೆಲ್ಲ ಮಾಡಿದರು. ನಾನು ಆ ಗಣಪತಿ ವಿಚಾರ ರಾಜೀನಾಮೆ ಕೊಟ್ಟಿದ್ದೆ. ಈಗ ಅಲ್ಲಿನ CID ರಿಪೋರ್ಟ್ ಕೊಟ್ಟರು, CBI ಕೋಸ ರಿಪೋರ್ಟ್ ಕೊಟ್ಟರು. ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಎಲ್ಲ ಇದು ಮಾಡೋ ಆಗಲಿಲ್ವಾ? ಇವರು ಆವತ್ತು ಎಷ್ಟು ಮಾಡಿದ್ರು ಅದನ್ನು ಯಾರಾದರೂ ಮತ್ತೆ ಅದರ ವಿಚಾರ ಮಾತಾಡಿದಾರ? ಪ್ರಿಯಾಂಕ ಖರ್ಗೆಗೂ ಅದಕ್ಕೆ ಯಾವ ಸಂಬಂಧ ಬರ್ತದೆ? ಈಗ ನೋಡಿ, ಅವಶ್ಯಕತೆ ಇಲ್ಲ. ನನ್ನ ಚೀಫ್ ಮಿನಿಸ್ಟರ್ ಅವತ್ತು ರಾಜೀನಾಮೆ ಕೊಡಬೇಡಿದ್ದೆ, ಇವರು ಹೈಕಮಾಂಡ್ ಮಾಡಬೇಡಿದ್ದು. ನಾನು ಅವತ್ತು ಒಂದು ಏನಾಗಿದೆ, ಆ DK ರವಿ ವಿಚಾರದಲ್ಲಿ ಸಮೇತ ಹಗಲು ರಾತ್ರಿ ಇವರು ಧರಣಿ ಮಾಡಿದಾರಲ್ಲ. ಗಣಪತಿ ವಿಚಾರದಲ್ಲಿ ನನಗೆ ಗೊತ್ತಿತ್ತು, ನಾನು ಏನೂ ಮಾಡಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಕೊಟ್ಟೆ. CID ಎನ್ಕ್ವೈರಿ ಆಯಿತು, ಇಮಿಡಿಯೇಟಾಗಿ ರಿಪೋರ್ಟ್ ಆಯಿತು, ಬಂದೆ. ಮತ್ತು CBIಗೆ ಹೋದರು, ಸುಪ್ರೀಂ ಕೋರ್ಟಿಗೆ ಹೋದರು. ಏನಾಯಿತು? CBI ನಾವೇ ಕೊಟ್ಟಿದ್ದು. CBIಗೆ ನಾವೇ ಕೊಟ್ಟಿದ್ದೀವಿ. ಏನಾಯಿತು? DK ರವಿ ವಿಚಾರದಲ್ಲಿ. ಅದಕ್ಕೆ ಇದೆಲ್ಲ ಅವರು ಸುಮ್ಮನೆ
ಹಿಟ್ ಆ್ಯಂಡ್ ರನ್ ಹೇಳ್ತಾರೆ ಹೊರತು ಅದು ಲಾಜಿಕ್ ಎಂಟ್ರಿ ತನಕ ಮಾಡಿದಾರ. ಈಗ ಸುಪ್ರೀಂ ಕೋರ್ಟಲ್ಲಿ ಹೇಳಿದಾರಲ್ಲ ಗಣಪತಿ ವಿಚಾರ ಒಂದು ದಿವಸ ಅದು ರಿಗ್ರೆಟ್ ಮಾಡಿದಾರ, ನಾವು ಹೇಳಿದ್ದು ತಪ್ಪಂದಿಟ್ಟು ಹೇಳಿದಾರ. ನೀವು ಮತ್ತೆ ಯಾಕೆ ಪದೇ ಪದೇ ಅವರು ಹೇಳಿದಾರೆ ಅಂದ್ಬಿಟ್ಟು ಅವರು ಹೇಳೋದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅದಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.